ನಟರಾಜ್ ಗೌಡರಿಗೆ ಪದೇ ಪದೇ ಹೇಳ್ತಿದ್ದೀನಿ, ಕಾನೂನಿನ ವ್ಯಾಪ್ತಿಯಲ್ಲಿರ್ತಕ್ಕಂಥದ್ದು 3 ವಿಷಯಕ್ಕೆ ಮಾತ್ರ ಮಾಡ್ಲಿಕ್ಕಿದೆ. ಒಂದು, ಕೊಲೆಯ ಸಂಚಿರಬೇಕು, ಕೊಲೆಯ ಪ್ರಯತ್ನ ಇರಬೇಕು, ಅಥವಾ ಭ್ರಷ್ಟಾಚಾರ. 3 JMM ಕೇಸಲ್ಲಿ ಏನಾಯ್ತು ಅಂತಕ್ಕಂಥದ್ದು ನಾವು ನೋಡಬೇಕು. ಜಡ್ಜ್ಮೆಂಟ್ ಆಗಿದೆ JMM ಕೇಸಲ್ಲಿ. ಅವತ್ತು ಪಾರ್ಲಿಮೆಂಟ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಬ್ಯಾಂಕ್ಗೆ ಅಮೌಂಟ್ ರೆಮಿಟ್ ಆಗುತ್ತೆ, ಅದಕ್ಕೋಸ್ಕರ ಅದನ್ನು ಸ್ವೀಕಾರ ಮಾಡ್ತಾರೆ. ಇಲ್ಲಿ ಆ ಥರದ್ದು ನಾವು ನೋಡಬೇಕಾದ್ರೆ ದಯವಿಟ್ಟು JMM ಅಲ್ಲಿ ಜಡ್ಜ್ಮೆಂಟ್ ಬಂದಿದೆಯಮ್ಮ, ದಯವಿಟ್ಟು ಆ ಹಿನ್ನೆಲೆ ನೋಡಿ. ಆ ಹಿನ್ನೆಲೆ ಇಟ್ಕೊಂಡೆ ಸುಪ್ರೀಂ ಕೋರ್ಟ್ 41 ಇಯರ್ಸ್ ನಿಮ್ಗೆ ಗೈಡ್ಲೈನ್ಸ್ ಕೊಟ್ಟಿರ್ತಕ್ಕಂಥದ್ದು. 3 ಅವಕಾಶ ಇದೆ, 3 ಅಲ್ಲ ಇದು. ಇಲ್ಲಿ 3 ಅಲ್ಲದೆ ಇದ್ದಾಗ ಇದಕ್ಕೆ ಏನ್ ಮಾಡಬೇಕು? ನೀವೆಲ್ಲ ನಿಜವಾಗಿಯೂ ಆಡಳಿತ ಪಕ್ಷಕ್ಕೆ ಸಂಯಮ ಇದ್ದಿದ್ರೆ, ದುರುದ್ದೇಶ ಇಲ್ಲದೆ ಹೋಗಿದ್ರೆ ಮಾನ್ಯ ಉಚ್ಚ ನ್ಯಾಯಾಲಯ ತೀರ್ಪನ್ನು ಕೊಡೋವರೆಗೂ ಕಾಯ್ಬೇಕಾಗಿತ್ತು. ನಾವು ಕಾಯ್ಬೇಕಾಗಿತ್ತು. ಏನಪ್ಪ ಆಕಾಶ ಮುಳುಗೋಗ್ತಿರ್ಲಿಲ್ಲ. ಉಚ್ಚ ನ್ಯಾಯಾಲಯ ತೀರ್ಮಾನ ಹಾಕಿದೆ. ಕರ್ನಾಟಕ ರಾಜ್ಯದ ಪೊಲೀಸರಿಗೆ ಒಳ್ಳೆ ಹೆಸರಿತ್ತು, ಅವ್ರನ್ನ ಒಂದ್ ರೀತಿ ಅಪಾಸ್ಯಕ್ಕೀಡು ಮಾಡಿದ್ದು ಸರ್ಕಾರದ ನಡೆ. ಇವತ್ತು ನೀವು ಮಾತಾಡುವಾಗ ನಟರಾಜ್ ಗೌಡ್ರೆ ನೀವು ಮಾತಾಡುವಾಗ ನಾನೇನು ಯಾವ ರೀತಿ ಅಪ್ಲಿಕೇಶನ್ ಮಾಡಿಲ್ಲ. ದಯವಿಟ್ಟು ಸಹನೆಯಿಂದ ನಾನು ಹೇಳಿದಂತ ಮಾತುಗಳನ್ನ ಕೇಳಿಸ್ಕೊಂಡು ಅದಕ್ಕೆ ಸ್ಪಷ್ಟನೆಯನ್ನ ಕೊಡಬೇಕು. ದಯವಿಟ್ಟು ನೀವು ಸ್ಪಷ್ಟನೆಯನ್ನು ಕೊಡಬೇಕು. ನೋಡಿ, ಇವತ್ತು ಇದರ ಇಡೀ ಘಟನೆಯ ಸತ್ಯಾಸತ್ಯತೆಯನ್ನ ಅರಿಯುವಂತ ನಿಟ್ಟಿನಲ್ಲಿ ಕಾನೂನಾತ್ಮಕವಾಗಿ ಅನೇಕ ಬೇರೆ ಬೇರೆ ರೀತಿಯ ಕ್ರಮಗಳಿತ್ತು. ಆ ಕ್ರಮಗಳನ್ನು ಈ ಸರ್ಕಾರ ಅತ್ಯಂತ ಗೌರವಯುತವಾಗಿ ನಡೆಸ್ಕೊಂಬೋದಾಗಿತ್ತು, ನಡೆಸ್ಕೊಂಡಿಲ್ಲ ಅನ್ನುವಂಥದ್ದೊಂದು. ಇನ್ನೊಂದು ಕಡೆ ಇವತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ, ಇನ್ನೊಂದು ಕಡೆ ಗೌರವಾನ್ವಿತ ಗೃಹ ಸಚಿವರಿಗೆ ಎರಡೂ ಸದನಗಳು ನಡೀತಕ್ಕಂತ ನಿಯಮಾವಳಿಗಳೇನಿದಾವೆ ಆ ನಿಯಮಾವಳಿಗಳ ಬಗ್ಗೆ ತುಂಬಾ ಚೆನ್ನಾಗಿ ಅವರಿಗೆ ಅರಿವಿರ್ತಕ್ಕಂಥವ್ರು. ಆದ್ರೂ ಸಹ ಇದೇ ಗೌರವಾನ್ವಿತ ಗೃಹ ಸಚಿವರು ಹೇಳ್ತಾರೆ, ಕಬ್ಬನ್ ಗದ್ದೆಗೆ ಕಲ್ಲಿನ ಕ್ವಾರಿಗೆ ತಗೊಂಡೋಗಿದ್ದು ಈ ವ್ಯಕ್ತಿನ ಸಿಟಿ ರವಿನ ಕರ್ಕೊಂಡೋದಂತ ಪ್ರಸಂಗ ಇದೆಯಲ್ಲ, ಇದು ಕಾನೂನು ಸುವ್ಯವಸ್ಥೆಯನ್ನ ಪಾಲಿಸುವಂತ ನಿಟ್ಟಿನಲ್ಲಿ ನಾವು ಕರ್ಕೊಂಡೋದ್ವಿ ಅನ್ನುವಂತ ಒಂದು ನಗೆಪಾಟಿಲಿನ ವಿಷಯವನ್ನು ಒಬ್ಬ ಗೌರವಾನ್ವಿತ ಹಿರಿಯ ಗೃಹ ಸಚಿವರಾಗಿ ಮಾತಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಒಂದು ಕಡೆ. ಇನ್ನೊಂದು ಕಡೆ ಸಿದ್ದರಾಮಣ್ಣವರು ಅಷ್ಟೇ ಅದೇ ದಾಟಿಯಲ್ಲಿ ಅತ್ಯಂತ ಲಘುವಾಗಿ ಇಡೀ ಪ್ರಸಂಗವನ್ನ ಅವರು ಬಣ್ಣನೆ ಮಾಡುವಂತದ್ದು ಇದೆಯಲ್ಲ, ಇದು ಸಹ ಎಷ್ಟು ಮಟ್ಟಿಗೆ ಈ ಒಂದು ಸರ್ಕಾರವನ್ನ ಜವಾಬ್ದಾರಿಯುತವಾಗಿ ನಡೆಸುವಂತ ಈ ಸರ್ಕಾರಕ್ಕೆ, ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇದನ್ನ ಇವತ್ತು ಅಶೋಕ್ ಅವರು ಹೇಳಿರ್ತಕ್ಕಂಥದ್ದು ಇದೊಂದು ಬಫೂನ್ ಸರ್ಕಾರ ಅಂತ ಹೇಳಿರ್ತಕ್ಕಂಥದ್ದು, ಇದು ಗುಂಡಾ ಸರ್ಕಾರ ಅನ್ನುವಂಥದ್ದು, ಇದು ATM ಸರ್ಕಾರ ಅನ್ನುವಂಥದ್ದು ನಿಸ್ಸಂಶಯವಾಗಿ ಅವರೇನೇ ಅವರ ಇಡೀ ಆಡಳಿತದ ವೈಖರಿಯನ್ನು ನೋಡಿದ್ರೆ ನಮಗಲ್ಲ ಇಡೀ ರಾಜ್ಯಕ್ಕೆ, ಈ ಸಾಮಾನ್ಯ ಜನಕ್ಕೆ ಅರಿವಾಗುವಂತದ್ದು. ಹಾಗಾಗಿ ನೀವು ಇವತ್ತು ಇಡೀ ಪ್ರಸಂಗದಲ್ಲಿ ನಗುಪಾಟ್ಲಾಗ್ತೀರಾ. ಆಮೇಲೆ ದೇವರಾಜ್ ಅವರು ಹೇಳ್ದಂಗೆ ಇದು ಒಂದು ಜಡ್ಜ್ಮೆಂಟ್ ಬರ್ದಿಟ್ಕೊಳ್ಳಿ. ನಾನು ಹೇಳಿದ್ದು ಸಾಕಷ್ಟು ಕಾನೂನು ನೀವು ತಗೊಳಕ್ಕಾಗಿಲ್ಲ. ಸರ್ಕಾರವನ್ನು ಅದಕ್ಕೆ ಸರಿಯಾದಂತ ಬೆಲೆಯನ್ನ ಮಹಾಭಾರತ ಪ್ರಶ್ನೆ, CT ರವಿ ಅವರ ಬೈಗುಳ ಈ ಪ್ರಕರಣ ಏನಿದೆ ಇದನ್ನ CIDಗೆ ನೀಡಿದ್ದು ಸರಿನಾ? ಯಾಕೆ ಪ್ರಶ್ನೆಯನ್ನು ಕೇಳ್ತಿದ್ದೀವಿ ಅಂತಂದ್ರೆ, ಒಂದು ಸಭಾಪತಿಗಳು ಅವರು ವಿವೇಚನೆಗೆ ಸಂಬಂಧಪಟ್ಟಂತ ರೂಲಿಂಗ್ ಕೊಟ್ಟಿದ್ರು, ಮತ್ತೆ ಪರಿಶೀಲನೆ ಮಾಡ್ತೀನಿ ಇದನ್ನ ಅಂತ ಹೇಳಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತೊಂದು ದೂರು ಕೊಟ್ಟಿದ್ದಾರೆ. ಇದರ ಜೊತೆಗೆ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣದ ವಿಚಾರಣೆ ನಡೀತಾ ಇದೆ. ಇದೆಲ್ಲದರ ನಡುವೆ ಮತ್ತೊಮ್ಮೆ CIDಗೆ ಈ ಪ್ರಕರಣವನ್ನ ಶಿಫ್ಟ್ ಮಾಡಿದ್ದು ಸರಿನಾ ಇಲ್ವಾ? ಇದು ಜನರ ಪಲ್ಸನ್ನು ಅರ್ಥ ಮಾಡ್ಕೊಳ್ಳಿ ಕೇಳಿರುವ ಪ್ರಶ್ನೆ. ಯಾರೆಲ್ಲ ವೋಟ್ ಹಾಕಿದ್ದೀರಿ ಧನ್ಯವಾದ, ಯಾರೆಲ್ಲ ವೋಟ್ ಹಾಕಿಲ್ಲ QR ಕೋಡ್ ಕಾಣಿಸ್ತಾ ಇದೆ, ಸ್ಕ್ಯಾನ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಕಾರ್ಯಕ್ರಮದ ಕಡೆಯಲ್ಲಿ ಉತ್ತರವನ್ನ ತಿಳ್ಕೊಳ್ಳೋಣ. ಕ್ವಿಕ್ ಆಗಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಅನ್ನು ತಗೊಂಡು ಚರ್ಚೆಯನ್ನ ಮುಂದುವರಿಸ್ತಾ ಹೋಗೋಣ. ಸದನದ ಮರ್ಯಾದೆ ತೆಗೆದಿದ್ದಾಯ್ತು. ಬಹಳ ಓಪನ್ ಆಗಿ ಮಾತನ್ನ ಹೇಳ್ತಿದ್ದೀವಿ. ಸದನದ ಮರ್ಯಾದೆಯನ್ನ ತೆಗೆದಿದ್ದಾಯ್ತು ಈ ಪ್ರಕರಣದಲ್ಲಿ. ಈಗ ಮಂಜುನಾಥನ ಸನ್ನಿಧಿಗೂ ಕೂಡ ಈ ಪಾಪ ತಗಲಬೇಕಾ? ಆಣೆ ಪ್ರಮಾಣದ ಪ್ರತಿ ಸವಾಲ್ ಶುರುವಾಗಿದೆ. ಮಂಜುನಾಥನ್ ಸನ್ನಿಧಿಗೆ ಬಂದು ಆಣೆ ಪ್ರಮಾಣ ಮಾಡಿ, ಅದು ಕೇವಲ ಒಬ್ರು ಮಾತ್ರ ಅಲ್ಲಂತೆ, ಕುಟುಂಬಸ್ಥರು ಸಮೇತ ಎರಡೂ ಕಡೆಯಿಂದ ಇಡೀ ಕುಟುಂಬದವರು ಹೋಗಿ ಆಣೆ ಪ್ರಮಾಣವನ್ನ ಮಾಡೋಣ ಅಂತ ಹೇಳಿ ವ್ಯವಸ್ಥೆ, ಹಾಗೆ ದೇವರ ಮೇಲಿನ ನಂಬಿಕೆ, ಕಾನೂನು ಸುವ್ಯವಸ್ಥೆ ಇದೆಲ್ಲದರ
ಅಪಹಾಸ್ಯ ಮಾಡ್ತಾ ಇದೆಯಾ ಎರಡೂ ಪಕ್ಷಗಳು ಸೇರ್ಕೊಂಡು ವ್ಯವಸ್ಥೆ ಹಾಗೆ ಆ ಮಂಜುನಾಥನ ಸನ್ನಿಧಿ ಅದನ್ನ ಕೂಡ ಅಪಹಾಸ್ಯ ಮಾಡ್ತಾ ಇದೆಯಾ ಅನ್ನೋ ಅನುಮಾನ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಣೆ ಪ್ರಮಾಣದ ಮಾತು, ಚಲವಾದಿ ನಾರಾಯಣ ಸ್ವಾಮಿ ಅವರ ಕೌಂಟರ್ ರಿಯಾಕ್ಷನ್ ಕೇಳಿಸ್ಕೊಳ್ಳಿ, ಚರ್ಚೆ ಮುಂದುವರ್ಸೋಣ. ದೇವರನ್ನ ಬಹಳಷ್ಟು ನಂಬಿದ ಧರ್ಮಸ್ಥಳ ತಮ್ಮ ಊರಿಗೆ ತುಂಬಾ ಹತ್ರ ಇದೆ. ಇಡೀ ರಾಜ್ಯದ ಜನ, ದೇಶದ ಜನ ಧರ್ಮಕ್ಕೆ ಇನ್ನೊಂದು ಹೆಸರು ಧರ್ಮಸ್ಥಳ ಅಂತ ಹೇಳ್ತೀವಿ. ಮಂಜುನಾಥನ ಮೇಲೆ ನೀವು ಪ್ರಮಾಣ ಮಾಡಿ ಹೇಳಿ, ನೀವು ಕೂಡ ನಿಮ್ಮ ಧರ್ಮಪತ್ನಿಯನ್ನ ಕರ್ಕೊಂಡು ಬನ್ನಿ ಮಂಜುನಾಥನ ದೇವಸ್ಥಾನಕ್ಕೆ, ನಾನು ಕೂಡ ನನ್ನ ಕುಟುಂಬವನ್ನ ಕರ್ಕೊಂಡು ಅಲ್ಲಿ ಬರ್ತೀನಿ. ಇದು ನೈತಿಕತೆಯ ಪ್ರಶ್ನೆಯನ್ನ ಎತ್ತಿದ್ದೀರಾ ನೀವು. ನಿಮಗೆ ನೈತಿಕತೆ ಇದ್ರೆ ಖಂಡಿತವಾಗ್ಲೂ ನೀವು ಅಲ್ಲಿ ಬನ್ನಿ. ಇದು ನಿಮಗೆ ನಾನು ಚಾಲೆಂಜ್ ಮಾಡ್ತಾ ಇಲ್ಲ, ಆದ್ರೆ ಜನರ ಎದುರುಗಡೆ, ಯಾಕಂದ್ರೆ ನೀವು ದೇವರನ್ನ ಬಹಳಷ್ಟು ನಂಬಿದ್ದೀರಾ, ದತ್ತಮಾಲೆಯನ್ನ ಹಾಕಿದ್ದೀರಾ, ದತ್ತಪೀಠಕ್ಕೆ ಹೋಗ್ತೀರಾ, ಬಾಯಿ ತೆಗೆದ್ರೆ ರಾಮನ ಹೆಸರನ್ನ ಹೇಳ್ತೀರಾ, ಅದಕ್ಕೆ ತಾವು ಬನ್ನಿ ಧರ್ಮಸ್ಥಳಕ್ಕೆ ಅಂತ ಕರೀತಾ ಇದ್ದೀನಿ. ಬಹಳ ಜನರನ್ನ ನಾನು ಧರ್ಮಸ್ಥಳಕ್ಕೆ ಹೋದವ್ರನ್ನ ನೋಡಿದ್ದೀನಿ. ಇಂಥ ವಿಚಾರಗಳು ದೇವ್ರ ತನಕ ತಗೊಂಡು ಹೋಗೋದು ಸರಿಯಲ್ಲಪ್ಪ. ಇವರು ಹೋಗೋದು ಬೇಡ, ಅವರು ಬರೋದು ಬೇಡ. ಏನೋ ಹೇಳ್ತಾರೆ, ಒಂದು ಗಾದೆ ಹೇಳ್ತಾರೆ, ಈಗ ಮಾಡಿದ ಪಾಪ ಆಡಿದವನ ಬಾಯಲ್ಲಿ ಅಂತ. ಇದನ್ನ ತಗೊಂಡು ನೀವು ಅದ್ಯಾಕ ಮಂಜುನಾಥನ್ ಕಟ್ಟಕ್ಕೆ ಹೋಗ್ತೀರಪ್ಪ? ಈಗ ಮಂಜುನಾಥನಿಗೆ ಪಾಪ ಬರೋದು ಬೇಡ, ನಮ್ಮ ಪಾಪ ಕಳಿಯುವಂಥ ವ್ಯಕ್ತಿಗೆ ತಗೊಂಡೋಗಿ, ದೇವ್ರಿಗೆ ತಗೊಂಡೋಗಿ ನಾವು ಇದನ್ನು ಕಟ್ಟೋದು ಎಷ್ಟು ಸೂಕ್ತ? ಇದು ಸರಿ. ಬಹಳ ಜನರನ್ನ ನಾನು ಧರ್ಮಸ್ಥಳಕ್ಕೆ ಹೋದವ್ರನ್ನ ನೋಡಿದ್ದೀನಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ? ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ, ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿದ್ದಾನೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.